ವಾಸನ್ ಐ ಕೇರ್ ಜಯನಗರದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಾಸನ್ ಐ ಕೇರ್ ಆಸ್ಪತ್ರೆ, ಜಯನಗರ ಶಾಖೆಯ ವತಿಯಿಂದ ಶನಿವಾರ ಮಾರ್ಚ್ 14, 2026 ರಂದು ಸಂಜೆ 4 ಗಂಟೆಗೆ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾ ರೆಡ್ಡಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯದ ಜಾಗೃತಿ ಹೆಚ್ಚಿಸುವ ಉದ್ದೇಶದಿಂದ ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ ಎಂಬ ವಿಶೇಷ ಆರೋಗ್ಯ ಕಾರ್ಡ್ ಅನ್ನು ವಾಸನ್ ಐ ಕೇರ್ ಆಸ್ಪತ್ರೆ ಬಿಡುಗಡೆ ಮಾಡಿತು. ಈ ಕಾರ್ಡ್ ಮೂಲಕ ಮಹಿಳೆಯರಿಗೆ ಕಡಿಮೆ ವೆಚ್ಚದಲ್ಲಿ ಕಣ್ಣಿನ ಚಿಕಿತ್ಸಾ ಸೇವೆಗಳನ್ನು ಒದಗಿಸುವುದು ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು, ಜೊತೆಗೆ ಹಲವು ಆಶಾ ಕಾರ್ಯಕರ್ತೆಯರು ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ದರು. ಈ ವೇಳೆ ಮುಖ್ಯ ಅತಿಥಿಗಳು ಮತ್ತು ವೈದ್ಯರು ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ನ ವಿಶೇಷತೆಗಳು ಮತ್ತು ಪ್ರಯೋಜನಗಳ ಬಗ್ಗೆ ವಿವರಿಸಿ, ಮಹಿಳೆಯರು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ವಾಸನ್ ಐ ಕೇರ್ನ ಕಟಾರಾಕ್ಟ್ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಧುರಾ ಅವರು ಕಟಾರಾಕ್ಟ್ ಕುರಿತು ಜಾಗೃತಿ ಮೂಡಿಸಿ, ಜಯನಗರ ವಾಸನ್ ಐ ಕೇರ್ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಅತ್ಯಾಧುನಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಯನಗರ ಶಾಖೆಯ ಸಿಎಂಒ ಹಾಗೂ ರೆಟಿನಾ ತಜ್ಞರಾದ ಡಾಕ್ಟರ್ ಆದರ್ಶ್, ಜೊತೆಗೆ ಶ್ರೀಮತಿ ಪೂರ್ಣಿಮಾ, ಶ್ರೀ ನಾಗೇಂದ್ರ, ಶ್ರೀ ಅನೂಪ್ ಮತ್ತು ಆಸ್ಪತ್ರೆಯ ಇತರೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಮಹಿಳೆಯರು ತಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಆಸ್ಪತ್ರೆಯ ವಿಶೇಷ ಸೇವೆಗಳನ್ನು ಬಳಸಿಕೊಳ್ಳುವಂತೆ ಪ್ರೇರೇಪಿಸಲಾಯಿತು. ಎಲ್ಲ ಪರಿಚಯ ಇರೋರೇ ಅನ್ಸುತ್ತೆ, ಬಂದಿರೋರೆಲ್ಲ ನಮ್ಮ ಏರಿಯಾವರೇ, ಎಲ್ಲ ನಮ್ಮ ಅಕ್ಕ ತಾಯಂದರಿಗೆ ಮತ್ತೆ ವೇದಿಕೆ ಮೇಲೆ ಇವತ್ತು ವಾಸನ್ ಐ ಕೇರ್ ಇಂದ ಒಂದು ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ಅಭಿನಂದನೆ ಹೇಳಬೇಕು. ಯಾಕಂದ್ರೆ ನಾವು 4 ದಿವಸ ನಾವು ಬದುಕಿರ್ತೀವಿ, ನಾವು ಎಷ್ಟು ನಮ್ಮ ಕೈಲಾದಷ್ಟು ಜನರಿಗೆ ಸೇವೆ ಮಾಡೋಕ್ಕಾಗುತ್ತೋ ಅದು ನಿಜವಾಗ್ಲೂ ಅವರು ತುಂಬ ಕೈಲಾದಷ್ಟು ಅವರು ಸಹ ಮಾಡ್ತಿದ್ದಾರೆ. ಸೊ ಈ ರೀತಿ ಕಣ್ಣಿನ ಚೆಕಪ್ಸ್ ಇರ್ಬೋದು, ಈಗ ತಾನೇ ಹೇಳಿದ್ರು ರೀಸೆಂಟ್ ಆಗು ಮಾಡಿದ್ರು ಅಂತ. ನನಗೆ ಅವು ಇನ್ಫ್ಯಾಕ್ಟ್ ಪರಿಚಯ ಬಹಳ ವರ್ಷದಿಂದ, ಬಟ್ ಅನೂಪ್ ಅವ್ರ ಜೊತೆ ಬಹಳ ದಿವಸದಿಂದ ಕೋಆರ್ಡಿನೇಟ್ ಮಾಡ್ತಾ ಇರ್ತೀನಿ. ಇನ್ನೊಂದು ಪ್ರೋಗ್ರಾಮು ಸಹ ಕರೆದಿದ್ರು. ಮಹಿಳಾ ದಿನಾಚರಣೆ ಮಾರ್ಚಲ್ಲಿ ನಾವು ಹಮ್ಕೋತೀವಿ. ಈಗ ನನ್ನ ಪ್ರಕಾರ ಪ್ರತಿ ದಿವಸ ಮಹಿಳಾ ದಿನಾಚರಣೆ ಆಗಿರ್ಬೇಕು. ಯಾಕಂದ್ರೆ ಒಂದು ದಿವಸ ನೀವು ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡೋಕ್ಕಾಗಿಲ್ಲ, ಹುಷಾರಾಗಿ ಇಲ್ಲ ಅಂತ ಅನ್ಕೊಳ್ಳಿ, ಏನಾದ್ರು ಮನೆಯಲ್ಲಿ ನಡೆಯುತ್ತಾ ಇಲ್ಲ. ಅದಕ್ಕೆ ಪ್ರತಿ ದಿವಸ ಮಹಿಳೆಯರಿಗೆ ಇನ್ನೂ ಹೆಚ್ಚು ಸ್ಥಾನಮಾನಗಳು ಸಿಗಬೇಕು, ಗೌರವ ಸಿಗಬೇಕು. ಮತ್ತೆ ಈ ರೀತಿ ಒಂದು ಕಾರ್ಯಕ್ರಮಗಳ ಮೂಲಕ ನಿಜವಾಗ್ಲೂ ನಾನು ನಿಮಗೆ ಏನಂತ ಹೇಳಕ್ ಬಯಸ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಮಹಿಳೆಯರು ಎಲ್ಲರನ್ನೂ ನೋಡ್ಕೋತಾರೆ, ಮಕ್ಕಳಾಗಿರ್ಲಿ, ಗಂಡ ಆಗಿರ್ಲಿ, ಕೆಲವರು ಅತ್ತೆ ಮಾವ, ಕೆಲವರು ಅಜ್ಜಿ ಆಗಿದ್ದೀರಾ ನೋಡಿ. ತಾನೇ ಆಂಟಿ ಹೇಳಿದ್ರು 100 ವರ್ಷ ಆಗಿರ್ಬೋದು ಅಂತ ಹೇಳಿದ್ರು. ಸೊ ಆದ್ರೆ ನಾವು ನಮ್ಮನ್ನು ನೋಡ್ಕೊಳ್ಳೋದಿಲ್ಲ, ನೋಡ್ಕೋತೀರಾ ಇಲ್ಲ, ಇಗ್ನೋರ್ ಮಾಡ್ಬಿಡ್ತೀರಾ ಅಲ್ವಾ? ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಸರ್ಕಾರಿ ಆಸ್ಪತ್ರೆಗಳಿದೆ, ನಮ್ಮ ಮುಖಂಡರಿದ್ದಾರೆ, ನಮ್ಮ ನಾಗರಾಜ್ ಸರ್ ಇರ್ಬೋದು, ನಮ್ಮ ರಾಮಲಿಂಗ ರೆಡ್ಡಿ ಸರ್ ಇರ್ಬೋದು. ಮತ್ತೆ ನಿಮಗೆ ಗೊತ್ತು ಎಷ್ಟು ನಾವು ಹೆಲ್ತ್ ಚೆಕಪ್ಸ್ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಿಜವಾಗ್ಲೂ ನಾನು ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ, ನಮ್ಮ ಡಾಕ್ಟರ್ ಮಧುರಾ ಮ್ಯಾಮ್ ಇರ್ಬೋದು, ಮತ್ತೆ ನಮ್ಮ ಡಾಕ್ಟರ್ ಆದರ್ಶ್ ಇರ್ಬೋದು, ಮತ್ತೆ ನಮ್ಮ ಪೂರ್ಣಿಮಾ ಮ್ಯಾಮ್ ಅವರು, ಮತ್ತೆ ಅಫ್ಕೋರ್ಸ್ ನಮ್ಮ ಕಾಳಮಕ್ಕ, ಎಲ್ಲ ನಮ್ಮ ಲೀಡರ್ಸ್ ಎಲ್ಲರೂ ನೀವು ಬಂದಿದ್ದೀರಾ. ಮತ್ತೆ ನಾನು ಸ್ಟಾಲನ್ ಅನ್ನೋರ್ಗೂ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಇವತ್ತು ವಾಸನ್ ಐ ಕೇರ್ ಇಂದ ಒಂದು ಪ್ರಿವಿಲೇಜ್ ಕಾರ್ಡ್ನ ಎಲ್ರಿಗೂ ಕೊಡ್ತಿದ್ದಾರೆ. ಸೊ ದಯವಿಟ್ಟು ನಮ್ಮ ಕಣ್ಣು ಅಷ್ಟೇ ತುಂಬ ಮುಖ್ಯ. ನಿಮಗೂ ಗೊತ್ತು, ನನಗೂ ಅಷ್ಟೇ ಇಷ್ಟಿಷ್ಟು ದೊಡ್ಡ ಕ್ಲಾಸ್ಗಳಿತ್ತು ಚಿಕ್ಕ ವಯಸ್ಸಿಂದನೇ. ಸೊ ನಾವು ವಯಸ್ಸಾದ್ಮೇಲೆ ನಿಮಗೂ ಗೊತ್ತು, ಇದು ಕ್ಯಾಟ್ರಾಕ್ಟ್ ಪೊರೆ ಅಂತ ಹೇಳ್ತಾರೆ. ಸೊ ಇದು ಆಪರೇಷನ್ಸ್ ಎಲ್ಲ ಮಾಡಬೇಕಾಗತ್ತೆ, ಅದು ಸಹ ಚೆಕ್ ಮಾಡ್ತಿದ್ದಾರೆ.
ಸೊ ನಿಮಗ್ ಗೊತ್ತು ವಯಸ್ಸಾದ್ಮೇಲೆ 40-50 ಆದ್ಮೇಲೆ ಲಾಂಗ್ ಸೈಟ್ ಬರುತ್ತೆ. ಸೊ ಮಕ್ಕಳಿಗೂ ಅಷ್ಟೇ ತುಂಬಾ ಜನರಿಗೆ ಸರಿಯಾಗಿ ಕಾಣಿಸಲ್ಲ ಅಂದ್ರೆ ಶಾರ್ಟ್ ಸೈಟ್ ಅಂದ್ರೆ ಸ್ಪೆಕ್ಸು ಸಹ ಹಾಕೋಬೇಕು. ನೀವು ನಿಮ್ಮ ಕುಟುಂಬದವರು ಮಕ್ಕಳು ಎಲ್ಲರೂ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಇದೇ ರೀತಿ ಸಂತೋಷವಾಗಿ ಆರೋಗ್ಯವಾಗಿ ನಗ್ನಗ್ತಾ ಯಾವಾಗಲೂ ಇರಿ. ಮತ್ತೊಮ್ಮೆ ಮಾಸನ್ ಐಕ್ಯರಿಗೆ ಈ ಒಂದು ಬಹಳ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಮತ್ತೊಮ್ಮೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಿನ್ನೆ ನಾನು ಊರಲ್ಲಿ ಸಣ್ಣ ಒಂದು ಮೀಟಿಂಗ್ ಇತ್ತು, ಡೆಲ್ಲಿಗೆ ಹೋದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಅನುಪುರ ಹೇಳಿದ್ರು, ಇಲ್ಲ ಮ್ಯಾಮ್ ನಾವು ಮುಂದಿನ ದಿವಸನೇ ಇಟ್ಕೋತೀವಿ ಅಂತ. ಸೊ ಹಾಗಾಗಿ ಇದೇ ರೀತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರೋಣ. ನಮ್ಮ ಕಡೆಯಿಂದ ನಿಮಗೆ ಗೊತ್ತು ಎನಿ ಸಪೋರ್ಟ್ ಫ್ರಮ್ ಅಸ್ ಆಲ್ಸೋ ದಯವಿಟ್ಟು ಹೇಳಿ. ಮತ್ತೊಮ್ಮೆ ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆರ್ಗನೈಸಿಂಗ್ ದಿಸ್. ಸೊ ಇಲ್ಲೇ ಹತ್ರ ನಮ್ಮ ನಕ್ಕಲ್ ಬಂಡೆ ಇರ್ಬೋದು, ರಾಗಿಗುಡ್ಡ ಇರ್ಬೋದು, ಬೇರೆ 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 ಜಾಗಗಳಲ್ಲಿ ನಿಜವಾಗ್ಲೂ ಹಿರಿಯ ನಾಗರಿಕರು ಸಹ ಇದ್ದಾರೆ, ಮಕ್ಕಳು ಇರ್ತಾರೆ. ನಿಮಗೂ ಗೊತ್ತು ಎಷ್ಟು ಕಣ್ಣಿನ ಸಮಸ್ಯೆ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಈ ರೀತಿ ಕಾರ್ಯಕ್ರಮಗಳು ಐ ಕ್ಯಾಂಪ್ಸ್, ಸೊ ವಿಲ್ ರಿಕ್ವೆಸ್ಟ್ ಯುವರ್ ಸಪೋರ್ಟ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಅಕ್ಕ ತಂಗಿಯರು ಅಮ್ಮಂದಿರೆ, ಸೊ ಈಗಾಗಲೇ ಹೇಳಿದಾಗೆ ಮಹಿಳೆಯರು ಪ್ರತಿಯೊಬ್ಬ ತನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಹಾಗೆ ಈ ಒಂದು ಪ್ರಿವಿಲೇಜ್ ಕಾರ್ಡ್ನ ಉದ್ದೇಶ ನಿಮ್ಮ ಕಣ್ಣಿನ ಆರೈಕೆಗೋಸ್ಕರ ಇದೊಂದು ಪ್ರಿವಿಲೇಜ್ ಕಾರ್ಡ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಜಯನಗರ್ ವಾಸನೈಕ್ಯ ಶಾಖೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪರಿಣಿತ ವೈದ್ಯರ ತಂಡ ಅಂದ್ರೆ ಎಲ್ಲಾ ಸ್ಪೆಷಾಲಿಟಿ ಸೀನಿಯರ್ ಸರ್ಜನ್ಸ್ ಹಾಗೂ ಉನ್ನತ ಸಿಬ್ಬಂದಿ ವೃಂದ ಇದ್ದೀವಿ. ಇಲ್ಲಿ ಲ್ಯಾಸಿಕ್ ಸರ್ಜರಿ ಮೇಡಮ್ ಹೇಳಿದ್ರು, ಗ್ಲಾಸಸ್ ಹಾಕ್ತಿದ್ರು ಮೊದಲು ಅಂತ. ಈಗಿನ ಟೆಕ್ನಾಲಜಿಲಿ ಲೇಸರ್ ಸರ್ಜರಿ. ಸೊ ನಮ್ಮಲ್ಲಿ ಅಡ್ವಾನ್ಸ್ಡ್ ಲ್ಯಾಸಿಕ್ ಸರ್ಜರಿ ಅಂದ್ರೆ ಕಾಂಟೂರ್ ವಿಷನ್ ಲ್ಯಾಸಿಕ್ ಸರ್ಜರಿ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪೊರೆ ಶಸ್ತ್ರಚಿಕಿತ್ಸೆ, ಗ್ಲೋಕೋಮಾ, ರೆಟಿನಾ, ಅಕ್ಷಿಪಟಲದ ಸರ್ಜರಿ, ಈ ಎಲ್ಲ ಚಿಕಿತ್ಸೆಗೆ ಬೇಕಾದ ಲೇಟೆಸ್ಟ್ ಟೆಕ್ನಾಲಜಿ ಹಾಗೂ ಸ್ಟೇಟ್ ಆಫ್ ದ ಆರ್ಟ್ ಮಷೀನ್ಸ್ ನಮ್ಮಲ್ಲಿ ಇದೆ. ಸೊ ನಮ್ಮ ಮೇನ್ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಉತ್ತಮವಾದ ಹಾಗೂ ಗುಣಮಟ್ಟವಾದ ಕಣ್ಣಿನ ಚಿಕಿತ್ಸೆ ನೀಡುವುದು. ಹಾಗಾಗಿ ನೀವೆಲ್ಲರೂ ಈ ಸೌಲಭ್ಯಗಳನ್ನು ಉಪಯೋಗಿಸಿ ಸರಿಯಾದ ಸಮಯಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆದು ದೃಷ್ಟಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.